ಸಿದ್ದಾಪುರ ತಾಲೂಕಿನ ಸೊಪ್ಪಿನಕೊಪ್ಪ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹುಲ್ಕತ್ರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ನಿಸರ್ಗ ಇಕೋ ಕ್ಲಬ್ನ ಅಡಿಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಗದ್ದೆ ನಾಟಿ ಮಾಡುವುದರ ಮೂಲಕ ಕೃಷಿ ಅಧ್ಯಯನ ಪ್ರಾರಂಭಿಸಿದ್ರು. ಶಾಲಾ ಸಮೀಪದ ಊರಾದ ಹೆಮಜೇನಿಯ ಲೋಕೇಶ್ ಪದ್ಮನಾಭ ಗೌಡ ಇವರ ಗದ್ದೆಯಲ್ಲಿ ಗ್ರಾಮೀಣ ಭಾಗದ ಪ್ರಸಿದ್ಧ ಭತ್ತದ ತಳಿಯಾದ ಗೌರಿಯನ್ನ ನಾಟಿ ಮಾಡಿದ್ರು. ಮೊದಲಿಗೆ ಹಿರಿಯರಾದ ಗೋವಿಂದ ಗಿರಿಯಗೌಡ ಹಾಗೂ ಗದ್ದೆಯ ಮಾಲೀಕರಾದ ಲೋಕೇಶ್ ಪದ್ಮನಾಭ ಗೌಡ ಇವರು ದೀಪ ಬೆಳಗಿಸಿ ವಿದ್ಯಾರ್ಥಿಗಳ ಕೃಷಿ ಅಧ್ಯಯನವನ್ನ ಉದ್ಘಾಟಿಸಿದ್ರು. ಸಸಿ ನಾಟಿ ಮಾಡುವ ವಿಧಾನವನ್ನ ಹಾಗೂ ಪ್ರತಿ ಸಸಿಯ ನಡುವೆ ಇರಬೇಕಾದ ಅಂತರ ಎಸ್ಡಿಎಂಸಿ ಉಪಾಧ್ಯಕ್ಷೆಯಾದ ವಾಣಿ ನಿತ್ಯಾನಂದ ಗೌಡ ಹಾಗೂ ಶ್ವೇತಾ ಲೋಕೇಶ್ ಗೌಡ ತಿಳಿಸಿಕೊಟ್ರು. ಅಂದಾಜು 4 ಗುಂಟೆ ಭತ್ತದ ಕ್ಷೇತ್ರದಲ್ಲಿ ಶಾಲೆಯ 4ರಿಂದ 7ನೇ ತರಗತಿಯ 22 ವಿದ್ಯಾರ್ಥಿಗಳು ನಾಟಿ ಕಾರ್ಯದಲ್ಲಿ ಪಾಲ್ಗೊಂಡಿದ್ರು. 1.5 ಗಂಟೆಗಳಲ್ಲಿ ನಾಟಿ ಕಾರ್ಯವನ್ನ ಮಾಡುವುದರ ಮೂಲಕ ತಮ್ಮ ಕೃಷಿ ಸಾಮರ್ಥ್ಯವನ್ನ ಪ್ರದರ್ಶಿಸಿದ್ರು. ಈ ಸಂದರ್ಭದಲ್ಲಿ ಎಸ್ಡಿಎಂಸಿ ಉಪಾಧ್ಯಕ್ಷೆಯಾದ ವಾಣಿ ನಿತ್ಯಾನಂದ ಗೌಡ, ಮುಖ್ಯ ಶಿಕ್ಷಕ ದರ್ಶನ್ ಹರಿಕಾಂತ್ರ ಉಪಸ್ಥಿತರಿದ್ದರು. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.